ಹಾಯ್ ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಕರಿಬೇವಿಂದ ಮಾಡುವಂತಹ ರೈಸ್ ಅತ್ಯಂತ ಸುಲಭ ಹಾಗೆ ತುಂಬಾ ಆರೋಗ್ಯಕರವಾದ ತಿಂಡಿ ಅಂತ ಹೇಳ್ಬೋದು. ಈ ಕರಿಬೇವು ಎಲೆಗಳಲ್ಲಿ ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಗಳಿವೆ. ಕಬ್ಬಿಣಾಂಶ, ಕ್ಯಾಲ್ಸಿಯಂ, ವಿಟಮಿನ್ A, B, C ಮತ್ತು E ಇಂದ ಸಮೃದ್ಧವಾಗಿದೆ ಈ ಕರಿಬೇವು. ಈ ಊಟದಲ್ಲೆಲ್ಲಾದರೂ ಕರಿಬೇವು ಹಾಕಿದಾಗ ಮಕ್ಕಳು ಸಾಮಾನ್ಯವಾಗಿ ಕರಿಬೇವನ್ನ ಎತ್ತಿಡ್ತಾರೆ. ಅಂಥವ್ರಿಗೆ ಈ ರೀತಿ ರೈಸ್ ಮಾಡಿಕೊಡಿ, ಕಣ್ಣು ಮುಚ್ಕೊಂಡು ತುಂಬ ಚೆನ್ನಾಗಿದೆ ಅಂತ ತಿಂತಾರೆ. ಕರಿಬೇವಿನ ಎಲೆಗಳನ್ನು ಕೇವಲ ಒಗ್ಗರಣೆಗೆ ಬಳಸಿ ಪಕ್ಕಕ್ಕೆ ಎಸೆಯುವ ಬದಲು ಈ ರೀತಿಯಾಗಿ ಕರಿಬೇವು ರೈಸ್ನ ಮಾಡಿಕೊಡಿ. ಸಂಪೂರ್ಣವಾಗಿ ಪೋಷಕಾಂಶಗಳು ಕರಿಬೇವಿಂದ ಏನಿದೆ ಅದು ದೇಹಕ್ಕೆ ಸಿಗುತ್ತೆ. ಹಾಗಿದ್ರೆ ಬನ್ನಿ ಈ ಕರಿಬೇವು ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ 1 ಬಟ್ಲ ಆಗುವಷ್ಟು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀರಿನಂಶ ಎಲ್ಲ ಹೋಗಬೇಕು, ಹಸಿ ವಾಸನೆ ಕೂಡ ಹೋಗಬೇಕು. ಅಲ್ಲಿ ತನಕ ಕರಿಬೇವನ್ನ ಹುರಿಬೇಕಾಗುತ್ತೆ. ಕರಿಬೇವೆಲ್ಲ ಚೆನ್ನಾಗಿ ಹುರಿದು ಸ್ವಲ್ಪ ಗರಿ ಗರಿ ಅನ್ನೋ ಹಾಗೆ ಆಗಬೇಕು. ಕರಿಬೇವು ದೇಹದಲ್ಲಿರುವ ಬೇಡದ ಕೊಬ್ಬನ್ನು ಕರಗಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹ ಸಹಾಯ ಮಾಡುತ್ತದೆ. ಇದು ಕಂಪ್ಲೀಟಾಗಿ ಇವಾಗ ಫ್ರೈ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಗರಿ ಗರಿಯನ್ನಾಗಿ ಬಂದಿದೆ ಅಂತ. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಕೆಂಪುಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಕರಿಬೇವಿನಲ್ಲಿ ವಿಟಮಿನ್ A ಅಂಶ ಸಮೃದ್ಧವಾಗಿದ್ದು ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಇರುಳುಗಣ್ಣಿನಂತಹ ಸಮಸ್ಯೆಗಳಿಂದ ದೂರವಿಡುತ್ತೆ. ಈ ರೀತಿಯಾಗಿ ಕಡಲೆಬೇಳೆ ಫ್ರೈ ಆದಮೇಲೆ ಇದನ್ನು ಸಹ ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ 1 ಹಿಡಿ ಆಗುವಷ್ಟು ಒಣ ಕೊಬ್ಬರಿನ ಹಾಕಿದ್ದೀನಿ. ಚಿಕ್ಕದಾಗಿ ಹೆಚ್ಚಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಹ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದ್ರ ಜೊತೆಲಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. 1-2 ಪೀಸ್ ಆದರೆ ಸಾಕಾಗುತ್ತೆ. ಇದನ್ನು ಸಹ ಅದ್ರ ಜೊತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಸ್ವಲ್ಪ ಒಣಮೆಣಸಿನ್ಕಾಯಿನೂ ಸಹ ಸೇರಿಸ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಲಿ ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಅಷ್ಟನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಬೆಲ್ಲನ ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿ ಮಾಡಿಕೊಂಡು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮದು ಕರಿಬೇವು ಚಟ್ನಿ ಪುಡಿ ಏನಿದೆ ಅದು ರೆಡಿಯಾಗಿದೆ. ಇಷ್ಟೇ, ಸುಲಭವಾಗಿ ಮಾಡ್ಬೋದು. ಈ ರೀತಿ ರೆಡಿಯಾಗಿರುವಂತಹ ಈ ಕರಿಬೇವಿನ ಚಟ್ನಿ ಪುಡಿ ತುಂಬ ದಿನಗಳವರೆಗೆ ನಾವು ಸ್ಟೋರ್ ಕೂಡ ಮಾಡಿ ಇಡ್ಬೋದು, ಕೆಡೋದಿಲ್ಲ. ನಮ್ಗೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬೋದು. ಈ ಚಟ್ನಿ ಪುಡಿಯಿಂದ ಬನ್ನಿ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ. ಅದ್ರ ಜೊತೆಲಿ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಬೇಕಿದ್ದರೆ ಕಡಲೆ ಬೀಜನೂ ಸಹ ಬಳಸ್ಕೋಬೋದು. ಜೀರಿಗೆ, ಸಾಸಿವೆ, ಹಾಗೆ ಒಗ್ಗರಣೆಗೆ ಅಂತ ಸ್ವಲ್ಪ ಒಣಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಇದಿಷ್ಟು ಕೆಂಪುಗಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಮೊದಲೇ ಮಾಡಿಟ್ಟುಕೊಂಡಿರುವಂತಹ ಉದುರುದ್ರಾಗಿರುವ ಅನ್ನನ, ಬಿಸಿಯಾದ ಅನ್ನನ ಸೇರಿಸ್ತಾ ಇದ್ದೀನಿ. ಅಥವಾ ಉಳಿದಿರೋ ಅನ್ನನೂ ಸಹ ಸೇರಿಸ್ಬೋದು. ಅನ್ನ ಉದುರುದ್ರಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಈ ಕರಿಬೇವು ರೈಸಿಗೆ. ಅನ್ನ ಎಲ್ಲ ಹಾಕಿ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಮೊದಲೇ ಮಾಡಿಟ್ಕೊಂಡಿರುವ ಕರಿಬೇವಿನ ಚಟ್ನಿ ಪುಡಿನ ಸೇರಿಸ್ತಾ ಇದ್ದೀನಿ. 2-3 ಸ್ಪೂನು ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಅನ್ನನ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅನ್ನ ಅಂಟಲ್ಲ ಮತ್ತು ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಕರಿಬೇವಿನ ಚಟ್ನಿ ಪುಡಿ ಮೊದಲೇ ಮಾಡಿಟ್ಕೊಂಡಾಗ ಬೇಕಾದಾಗ ತಕ್ಷಣಕ್ಕೆ ಚಿತ್ರಾನ್ನದ ಥರ ಉಪಯೋಗಿಸ್ಕೋಬೋದು ಈ ಚಟ್ನಿ ಪುಡಿನ. ಅನ್ನ ಎಲ್ಲ ಕಲಸಿ ರೆಡಿಯಾಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮನೆಯಲ್ಲಿ ಮಾಡಿ ನೀವು ಕರಿಬೇವಿಂದ ಮಾಡಿದ್ದೀರಾ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸಿಹಿ, ಉಪ್ಪು, ಹುಳಿ, ಖಾರ ಎಲ್ಲನೂ ಸರಿಯಾಗಿ ಹೊಂದುತ್ತೆ ಈ ಅನ್ನಕ್ಕೆ.
ತುಂಬ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಸಹ ಬಳಸದೇ ಇರೋ ಕಾರಣ ದೇವರ ಪ್ರಸಾದ ಅಥವಾ ನೈವೇದ್ಯಕ್ಕೂ ಬಳಸ್ಬೋದು ಈ ರೈಸ್ನ. ಈ ರೀತಿಯಾಗಿ ಕರಿಬೇವಿಂದ ಮಾಡುವಂತಹ ರೈಸು ತುಂಬಾ ರುಚಿಯಾಗಿರುತ್ತೆ. ನಿಯಮಿತವಾಗಿ ಕರಿಬೇವು ಎಲೆಗಳನ್ನ ಸೇವನೆ ಕೂಡ ಕೂದಲು ಅಕಾಲಿಕವಾಗಿ ನೆರೆಯುವುದು ಅಂದರೆ ಬೆಳ್ಳಗಾಗೋದು ಕೂಡ ತಪ್ಪುತ್ತೆ. ಕೂದಲು ಬೇರಿನಿಂದ ಬಲಗೊಳ್ಳುತ್ತೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.